ಹಾಯ್ ಸ್ಟೂಡೆಂಟ್ಸ್, ವೇದಾಂತು ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ಎಲ್ಲರೂ ಕೂಡ KCET ರಿಸಲ್ಟ್ ಗಾಗಿ ಕಾಯ್ತಿದೀವಿ. ಒಮ್ಮೆ ರಿಸಲ್ಟ್ ಬಂತಪ್ಪ ಅಂದ್ರೆ ನೆಕ್ಸ್ಟ್ ಇರೋದೇ ಕೌನ್ಸಿಲಿಂಗ್ ಪ್ರಾಸೆಸ್. ಆದ್ರೆ ಈ ವರ್ಷ ಈ ಕೌನ್ಸಿಲಿಂಗ್ ಪ್ರಾಸೆಸ್ ಅಲ್ಲಿ ಹೊಸತೇನಿದೆ ಅಂತ ಅಂದ್ರೆ, ಈ ವರ್ಷ ಪ್ರೀ ರೌಂಡ್ ಕೌನ್ಸಿಲಿಂಗ್ ಅನ್ನ ಪರಿಚಯ ಮಾಡಿಸಿದ್ದಾರೆ ಮಕ್ಕಳೇ. ಅಂದ್ರೆ ಇಲ್ಲಿವರೆಗೂ KCET ರಿಸಲ್ಟ್ ಬಂದಾದ್ಮೇಲೆ ರೌಂಡ್ 1 ಕೌನ್ಸಿಲಿಂಗ್, ರೌಂಡ್ 2 ಕೌನ್ಸಿಲಿಂಗ್, ಹಾಗೆ ರೌಂಡ್ 2 ಎಕ್ಸ್ಟೆಂಡೆಡ್ ಕೌನ್ಸಿಲಿಂಗ್ ಅಂತ ಹೇಳಿ ನಡೆಸ್ತಿದ್ರು. ಆದ್ರೆ ಈ ವರ್ಷ ಈ ಪ್ರೀ ರೌಂಡ್ ಕೌನ್ಸಿಲಿಂಗ್ ಅನ್ನ ರೌಂಡ್ 1 ಕೌನ್ಸಿಲಿಂಗ್ ಮುಂಚೆನೆ, ಅಂದ್ರೆ ರೌಂಡ್ 1 ಕೌನ್ಸಿಲಿಂಗ್ ನಡೆಯೋದಕ್ಕಿಂತ ಮುಂಚೆನೆ ಪ್ರೀ ರೌಂಡ್ ಕೌನ್ಸಿಲಿಂಗ್ ಅನ್ನ ನಡೆಸ್ತಾರೆ. ಹಾಗಿದ್ರೆ ಈ ಪ್ರೀ ರೌಂಡ್ ಕೌನ್ಸಿಲಿಂಗ್ ಅನ್ನ ಯಾರೆಲ್ಲ ಅಟೆಂಡ್ ಮಾಡಬೇಕು, ಯಾರೆಲ್ಲ ಎಲಿಜಿಬಲ್, ಹಾಗೆ ಇದರ ಪ್ರಾಸೆಸ್ ಏನು ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಯಾವೆಲ್ಲ ಮಕ್ಕಳು KCET ಮುಖಾಂತರ ಪ್ರೊಫೆಷನಲ್ ಕೋರ್ಸಸ್ ಗಳನ್ನ, ಅಂದ್ರೆ ವೆಟರ್ನರಿ, ಇಂಜಿನಿಯರಿಂಗ್, BSc ಅಗ್ರಿಕಲ್ಚರ್, ಹೌದಾ, ಬಿ ಫಾರ್ಮಸಿ, ಈ ರೀತಿ ಯಾವುದೇ ಪ್ರೊಫೆಷನಲ್ ಕೋರ್ಸಸ್ ಗಳನ್ನ KCET ಮುಖಾಂತರ ಜಾಯಿನ್ ಆಗ್ತೀರಾ ಅಂತ ಅಂದ್ರೆ ಖಂಡಿತ ನೀವೆಲ್ಲರೂ ಇದನ್ನ ಅಟೆಂಡ್ ಮಾಡಲೇಬೇಕು. ಓಕೆ, ನೀವೆಲ್ಲ ಎಲಿಜಿಬಲ್ ಇರ್ತೀರಾ. ಸೊ ಯಾವೆಲ್ಲ ಮಕ್ಕಳು ನೀಟನ್ನ ಬರೀತಿದ್ದೀರಾ, ಹಾಗೆ ಪ್ಲಾನ್ ಬಿ ಆಗಿ ಒಂದು KCET ಕಾಲೇಜಸ್ ಗಳನ್ನ, ಅಂದ್ರೆ KCET ಅಲ್ಲಿ ಬರುವಂತಹ ಪ್ರೊಫೆಷನಲ್ ಕೋರ್ಸಸ್ ಗಳನ್ನ ಪ್ಲಾನ್ ಬಿ ಆಗಿ ಇಟ್ಕೊಂಡಿರ್ತೀರಾ, ನೀವು ಕೂಡ ಈ ಒಂದು ಪ್ರೀ ರೌಂಡ್ ಕೌನ್ಸಿಲಿಂಗ್ ಅನ್ನ ಅಟೆಂಡ್ ಮಾಡಬಹುದು. ಓಕೆ, ಫೈನ್. ಸೊ ಈಗ ಇದರಲ್ಲಿ ಮೊದಲನೇ ಹಂತ ಬಂದ್ಬಿಟ್ಟು ಆಪ್ಷನ್ ಎಂಟ್ರಿ. ಓಕೆ, ಸೊ ಆಪ್ಷನ್ ಎಂಟ್ರಿಯಲ್ಲಿ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ, ನಿಮಗೆ ಯಾವ ಯಾವ ಕಾಲೇಜಸ್ಗಳು ಬೇಕೋ ಅದನ್ನ ಅಲ್ಲಿ ಲಿಸ್ಟ್ ಮಾಡ್ತಾ ಹೋಗ್ತೀರಾ. ಓಕೆ, ಅಂದ್ರೆ ನಿಮಗೆ ಕಾಲೇಜಸ್ ಗಳನ್ನ ಫಿಲ್ ಮಾಡೋದಕ್ಕೆ ಮಕ್ಕಳೇ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಬಿಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಈ ವರ್ಷ ಯಾವೆಲ್ಲ ಕಾಲೇಜಸ್ ಗಳಿದೆ, ಓಕೆ, ಯಾವ ಯಾವ ಕಾಲೇಜಸ್ ಗಳಲ್ಲಿ ಯಾವ ಯಾವ ಬ್ರಾಂಚಸ್ ಗಳಿದೆ, ಯಾವ ಬ್ರಾಂಚಸ್ ಗಳಿಗೆ ಎಷ್ಟೆಷ್ಟು ಸೀಟ್ಗಳಿದೆ, ಯಾವ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಸೀಟ್ಗಳು ಅಲಾಟ್ ಆಗ್ತದೆ, ಪ್ರತಿಯೊಂದನ್ನು ಕೂಡ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಬಿಡ್ತಾರೆ. ಸೊ ಅದು ಕೂಡ ಈ ಒಂದು ಆಪ್ಷನ್ ಎಂಟ್ರಿ ಟೈಮ್ ಅಲ್ಲೇ ರಿಲೀಸ್ ಮಾಡ್ತಾರೆ, ಈ ಒಂದು ಸೀಟ್ ಮ್ಯಾಟ್ರಿಕ್ಸ್. ಅದ್ರ ಬಗ್ಗೆ ಅವಾಗ ನಾವು ಡಿಸ್ಕಸ್ ಮಾಡೋಣ. ಹಾಗೆ ಆಪ್ಷನ್ ಎಂಟ್ರಿಗೂ ಒಂದು ಸೆಪರೇಟ್ ಆಗಿ ಲಿಂಕ್ ಅನ್ನ ಬಿಡ್ತಾರೆ. ನೀವು ಆ ಲಿಂಕ್ ನ ಮುಖಾಂತರ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ಒಂದು ಮ್ಯಾಕ್ಸಿಮಮ್ 4 to 5 ಡೇಸ್ ಒಳಗಡೆಗೆ ಟೈಮ್ ಡ್ಯೂರೇಷನ್ ಏನ್ ಕೊಟ್ಟಿರ್ತಾರಲ್ಲ ಅದ್ರ ಒಳಗಡೆಗೆ ನೀವು ಆಪ್ಷನ್ ಎಂಟ್ರಿಯನ್ನ ಕಂಪ್ಲೀಟ್ ಮಾಡಬೇಕು. ಓಕೆ, ಸೊ ನಿಮ್ಮ ಕಾಲೇಜಸ್ಗಳು, ನಿಮಗೆ ಯಾವ ಯಾವ ಕಾಲೇಜಸ್ಗಳು ಬೇಕೋ 70, 80, 100, 150, 200 ತನಕನು ನೀವು ಆರಾಮಾಗಿ ಕಾಲೇಜಸ್ ಗಳನ್ನ ಲಿಸ್ಟ್ ಮಾಡಿ ಹಾಕಬಹುದು. ಬಟ್ ನೆನ್ಪಿಟ್ಕೊಳ್ಳಿ, ಇಲ್ಲಿ ಪ್ರಿಯಾರಿಟಿ ತುಂಬಾ ಮುಖ್ಯ ಆಗುತ್ತೆ. ಯಾವ ಕಾಲೇಜಸ್ ಗಳನ್ನ ಸ್ಟಾರ್ಟಿಂಗ್ ಅಲ್ಲಿ ಹಾಕ್ತಿರೋ ಅದು ಬಹಳ 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 ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಆಪ್ಷನ್ ಎಂಟ್ರಿ ಪ್ರಾಸೆಸ್ ಮುಗಿದ ಮೇಲೆ ಅವರು ಟೈಮ್ ಡ್ಯೂರೇಷನ್ ಏನ್ ಕೊಟ್ಟಿರ್ತಾರಲ್ಲ ಅಲ್ಲಿ ತನಕ ನೀವು ಕಾಲೇಜಸ್ ಗಳನ್ನ ಹಾಕಬಹುದು. ಕಾಲೇಜಸ್ ಗಳನ್ನ ಲಿಸ್ಟ್ ಮಾಡಿ ಆದ್ಮೇಲೆ ನಿಮಗೆ ಮೊದಲನೇದಾಗಿ ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ. ಓಕೆ, ಸೊ ಆಪ್ಷನ್ ಎಂಟ್ರಿ ಆದ್ಮೇಲೆ ನೆಕ್ಸ್ಟ್ ಇರೋದೇ ಮಾಕ್ ಅಲಾಟ್ಮೆಂಟ್. ಸೊ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ನಿಮಗೆ ಬಿಡ್ತಾರೆ. ಓಕೆ, ನಿಮಗೆ ಒಂದು ಕಾಲೇಜನ್ನ ಅಲಾಟ್ ಮಾಡ್ತಾರೆ, ನಿಮ್ಮ ರ್ಯಾಂಕ್ ಹಾಗೆ ನೀವು ಲಿಸ್ಟ್ ಮಾಡಿರುವಂತಹ ಕಾಲೇಜಿಗೆ ತಕ್ಕ ಹಾಗೆ ಒಂದು ಕಾಲೇಜನ್ನ ನಿಮಗೆ ಅಲಾಟ್ ಮಾಡ್ತಾರೆ. ಅದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆಗಿರುತ್ತೆ. ಈ ಒಂದು ರಿಸಲ್ಟ್ ಅನ್ನ ನೀವು ಚೆಕ್ ಮಾಡ್ತೀರಾ. ಚೆಕ್ ಮಾಡಿದಾಗ ನಿಮಗೆ ಅನ್ಸುತ್ತೆ, ನನಗ್ ಬಂದಿರೋ ರ್ಯಾಂಕಿಗೆ ಓಕೆ ಈ ಒಂದು ಕಾಲೇಜ್ಗಿಂತ ಇನ್ನೂ ಒಳ್ಳೆ ಕಾಲೇಜ್ ಸಿಗಬಹುದಾಗಿತ್ತು, ಹಾಗೆ ನನಗೆ ಈ ಕಾಲೇಜ್ ಇಷ್ಟ ಇಲ್ಲ ಅಂತ ಅನ್ಸ್ತು ಅಂದ್ರೆ ನೀವೇನ್ ಮಾಡಬಹುದು, ನಿಮಗೆ ಈ ರೌಂಡ್ ಬಹಳ ಮುಖ್ಯ ಮಕ್ಕಳೇ. ಸೊ ನೀವೇನ್ ಮಾಡಬಹುದು, ಆಪ್ಷನ್ ಎಂಟ್ರಿಯಲ್ಲಿ ಹಾಕಿರ್ತೀರಲ್ಲ ಕಾಲೇಜಸ್ಗಳು, ಅದರಲ್ಲಿ ಫಸ್ಟ್ ಇರೋದನ್ನ ಲಾಸ್ಟಿಗೆ ಹಾಕ್ಬಹುದು, ಲಾಸ್ಟ್ ಇರೋದನ್ನ ಫಸ್ಟಿಗೆ ಹಾಕಬಹುದು, ರಿಅರೇಂಜ್ಮೆಂಟ್ ಗಳನ್ನ ಮಾಡಬಹುದು. ಯಾವ್ದಾದ್ರೂ ಕಾಲೇಜ್ ಬೇಕಾಗಿಲ್ಲ ಅಂದ್ರೆ ಅದನ್ನ ಡಿಲೀಟ್ ಮಾಡಬಹುದು. ಅರ್ಥ ಆಗ್ತಿದೆನಾ? ಅಂದ್ರೆ ಸ್ಟಾರ್ಟಿಂಗ್ ಪ್ರಿಯಾರಿಟಿಯಲ್ಲಿ ಏನ್ ಹಾಕ್ತಿರಲ್ಲ ಕಾಲೇಜ್, ಅದು ಬಹಳ ಮುಖ್ಯ ಆಗುತ್ತೆ. ಸೊ ನೀವೇನ್ ಮಾಡ್ಬೋದು, ಸ್ಟಾರ್ಟಿಂಗ್ ಒಂದಿಷ್ಟು ಕಾಲೇಜ್ಗಳು ಹೈ ಪ್ರಿಯಾರಿಟಿ ಆಗಿರ್ಬೇಕು. ನೆಕ್ಸ್ಟ್ ಓಕೆ, ಆ ಕಾಲೇಜ್ಗಳು ಯಾವುದೇ ಇಲ್ಲ ಅಂದ್ರೆ ಈ ಕಾಲೇಜಸ್ ಗಳಿಗೆ ನಾನು ಹೋಗೋ ಒಂದು ಲೆವೆಲ್ ಅಲ್ಲಿ ಇದ್ದೀನಿ, ನನಗೆ ಓಕೆ ಈ ಕಾಲೇಜಸ್ಗಳು ಅನ್ನೋದನ್ನ ನೆಕ್ಸ್ಟ್ ಪ್ರಿಯಾರಿಟಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹಾಕಿ ಫೈನಲಿ ಬ್ಯಾಕಪ್ ಆಗಿ ಒಂದಿಷ್ಟನ್ನ ಹಾಕ್ರಿ. ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಕಾಲೇಜಸ್ ಗಳನ್ನ ದಯವಿಟ್ಟು ಹಾಕ್ಬೇಡಿ. ಓಕೆ, ಬಹಳ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಈಗ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾದ್ಮೇಲೆ ನೀವು ಏನನ್ನ ಚೇಂಜಸ್ ಮಾಡ್ತಿರೋ ಅದಕ್ಕೆ ತಕ್ಕ ಹಾಗೆ ಅಗೇನ್ ನಿಮ್ಮ ರ್ಯಾಂಕ್ ಹಾಗೆ ಕಾಲೇಜಸ್ ಗಳನ್ನ ಏನೇನು ಸೆಟ್ ಮಾಡಿರ್ತೀರಲ್ಲ ಅದಕ್ಕೆ ತಕ್ಕ ಹಾಗೆ ನಿಮಗೆ ಒಂದು ಕಾಲೇಜನ್ನ ರೌಂಡ್ 1 ಅಲ್ಲಿ ಅನೌನ್ಸ್ ಮಾಡ್ತಾರೆ, ಅಲಾಟ್ ಮಾಡ್ತಾರೆ. ಒಂದು ವೇಳೆ ಆ ಒಂದು ರೌಂಡ್ 1 ಅಲ್ಲಿ ಬಂದಿರುವಂತಹ ಅಲಾಟ್ ಆಗಿರುವಂತಹ ಕಾಲೇಜ್ ನಿಮಗೆ ಇಷ್ಟ ಆಯ್ತು ಅಂತ ಇಟ್ಕೊಳ್ಳಿ, ನೀವು ಖಂಡಿತ ಮುಂದುವರಿಬಹುದು. ಅದೇ ಕಾಲೇಜಿಗೆ ಹೋಗಿ ನೀವು ರಿಪೋರ್ಟ್ ಮಾಡಬಹುದು, ಕಾಲೇಜಿಗೆ ಅಡ್ಮಿಷನ್ ಮಾಡಿಕೊಂಡು ಜಾಯಿನ್ ಆಗಬಹುದು. ಒಂದು ವೇಳೆ
ಬಂದಿರುವಂತಹ ರೌಂಡ್ 1 ನಲ್ಲೂ ಬಂದಿರುವಂತಹ ಕಾಲೇಜ್ ನಿಮಗೆ ಇಷ್ಟ ಆಗ್ಲಿಲ್ಲ ಅಂತ ಅಂದ್ರೆ ನೀವೇನ್ ಮಾಡಬಹುದು, ವಾಟ್ ಯು ಶಲ್ ಡು, ನೀವು ರೌಂಡ್ 1 ಕೌನ್ಸಿಲಿಂಗಿಗೆ ಹೋಗಬಹುದು. ಇದು ಪ್ರೀ ರೌಂಡ್ ಕೌನ್ಸಿಲಿಂಗ್ ಕಥೆ ಆಯ್ತು. ಸೊ ಪ್ರೀ ರೌಂಡ್ ಕೌನ್ಸಿಲಿಂಗ್ ಅಲ್ಲಿ ನಿಮಗೆ ಏನು ಸರಿ ಹೋಗ್ಲಿಲ್ಲ ಅಂದ್ರೆ ಅಫ್ಕೋರ್ಸ್ ಯು ಕ್ಯಾನ್ ಗೋ ಅಹೆಡ್ ವಿತ್ ರೌಂಡ್ 1 ಕೌನ್ಸಿಲಿಂಗ್. ಈ ರೀತಿ ಆಲ್ ರೈಟ್. ಸೊ ಅಷ್ಟೇ ಅಲ್ಲದೆ ಈ ನೀಟ್ ಬರೀತಿರುವಂತಹ ಮಕ್ಕಳಿಗೆ ನೀವು ಕೂಡ ನಾನು ಅವಾಗಲೇ ನಿಮಗೆ ಹೇಳಿದೆ ಈ ಒಂದು ಪ್ರೀ ರೌಂಡ್ ಕೌನ್ಸಿಲಿಂಗ್ ಅನ್ನ ಅಟೆಂಡ್ ಮಾಡಿ ಅಂತ. ಸೊ ಅಟೆಂಡ್ ಮಾಡಿ ನಿಮಗೆ ಬೇಕಾಗಿರುವಂತಹ ಕಾಲೇಜಸ್ ಗಳನ್ನ ಅಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ಹಾಕಿ ಯಾವ್ದಾದ್ರು ಕಾಲೇಜ್ ನಿಮಗೆ ಅಲಾಟ್ ಆದ್ರೆ ಓಕೆ, ಸೊ ಅದು ಹಾಗೆ ಇರುತ್ತೆ. ನಿಮಗೆ ನೀಟ್ ಎಕ್ಸಾಮ್ ಮುಗಿದ ಮೇಲೆ, ನೀಟ್ ರಿಸಲ್ಟ್ ಬಂದಾದ ಮೇಲೆ ನಿಮಗೆ ಮತ್ತೊಮ್ಮೆ ಚಾನ್ಸ್ ಅನ್ನ ಕೊಡ್ತಾರೆ. ಏನ್ ಚಾನ್ಸ್ ಅಪ್ಪ ಅಂದ್ರೆ ಚಾಯ್ಸ್ 1 ಅಂದ್ರೆ ಫಸ್ಟ್ ಚಾಯ್ಸ್, ಫಸ್ಟ್ ಪ್ರಿಯಾರಿಟಿ ಆಗಿ ನೀವು MBBS, BDS, ಆಯುಷ್ ಕೋರ್ಸಸ್ ಗಳ ಮುಖಾಂತರ ಯಾವ ಕಾಲೇಜಸ್ ಗಳಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀರೋ ಅದು ನಿಮ್ಮ ಚಾಯ್ಸ್ 1 ಪ್ರಿಯಾರಿಟಿ ಆಗುತ್ತೆ. ಚಾಯ್ಸ್ 2 ಅಲ್ಲಿ ಇದು ಆಲ್ರೆಡಿ ನಿಮಗೆ ಬ್ಯಾಕಪ್ ಆಗಿ ರೆಡಿ ಇರುತ್ತೆ. ಓಕೆನಾ? ಈ ರೀತಿ ವರ್ಕ್ ಆಗುತ್ತೆ. ಸೊ ಇದು ಪ್ರೀ ರೌಂಡ್ ಕೌನ್ಸಿಲಿಂಗ್ ಕಥೆ ಮಕ್ಕಳೇ. ಸೊ ಜಸ್ಟ್ ಲೈಕ್ ಇಷ್ಟು ದಿನ ಯಾವ ರೀತಿ ಕೌನ್ಸಿಲಿಂಗ್ ಪ್ರಾಸೆಸ್ ಮಾಡ್ತಿದ್ರು ಅದೇ ರೀತಿ. ಬಟ್ ಏನಪ್ಪಾ ಅಂದ್ರೆ ಪ್ರೀ ರೌಂಡ್ ಕೌನ್ಸಿಲಿಂಗ್ ಅಲ್ಲಿ ನಿಮಗೆ ಯಾವ್ದು ಸರಿ ಹೋಗ್ತಿಲ್ಲ ಅಂದ್ರೆ ರೌಂಡ್ 1 ಕೌನ್ಸಿಲಿಂಗ್ ಕೂಡ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳಿದೆ. ಆಲ್ ರೈಟ್, ಓಕೆ. ಸೊ ಯಾವಾಗ ಪ್ರೀ ರೌಂಡ್ ಕೌನ್ಸಿಲಿಂಗ್ ಶುರು ಆಗುತ್ತಪ್ಪ ಅಂದ್ರೆ ಅಫ್ಕೋರ್ಸ್ ಎಲ್ಲದಕ್ಕೂ ರಿಸಲ್ಟ್ ಬರಲೇಬೇಕು. ರಿಸಲ್ಟ್ ಬಂದಾದ್ಮೇಲೆ ಮುಂದಿದ್ದು. ಓಕೆ ಫೈನ್. ಹಾಗಿದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ನಿಮಗೆ ತಿಳಿಸೋದಕ್ಕೆ ಬರ್ತೀನಿ ವಿತ್ ರೆಸ್ಪೆಕ್ಟ್ ಟು ದಿಸ್ ಕೌನ್ಸಿಲಿಂಗ್ ಪ್ರಾಸೆಸ್. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.